ಶಕ್ತಿಗೆ ಕಲ್ಯಾಣಗಿರಿ ಅಮ್ಮಕ್ಕೆ ರಮಣಮ್ಮಕ್ಕೆ ಜೈ ಜೈ बाबा मंटू बाबा आनंद तो ये साइड लाख खुला रहा ना मजा पड़ता है ನನ್ನ ಹೆಸರು ಸುರಭಿ ಅಂತ. ನಾನು ಕಲ್ಯಾಣಗಿರಿ ನಿವಾಸಿ. 25 ವರ್ಷದಿಂದ ಇಲ್ಲೇ ಇರೋದು. ವಿಶೇಷವಾಗಿ ಒಂದು ಸಂವಿಧಾನದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇಲ್ಲಿ ದೇವಿ ಪವಾಡ ಜಾಸ್ತಿ ನಡೆಯುತ್ತೆ. ಏನು ಅಂದ್ರೆ ಮಡ್ಲು ತುಂಬಿಸ್ಕೊಳ್ಳೋರು ಬಂದು ಏನೇ ಮನ್ಸಲ್ಲಿ ಕೋರಿಕೆ ತಗೊಂಡ್ರುವೆ ಅದು ನೆರವೇರಿ ಮತ್ತೆ ಮುಂದಿನ ವರ್ಷ ಬಂದು ದೇವ್ರಿಗೆ ಪೂಜೆನ ಸಲ್ಲಿಸ್ತಾರೆ ಮತ್ತೆ ಮಡ್ಲು ತುಂಬ್ತಾರೆ ವಾಪಸ್ಸು. ತುಂಬಾ ಪವರ್ಫುಲ್ ಇದೆ ದೇವ್ರು. ನೀವು ಬಂದು ವೀಕ್ಷಿಸಿ ಮತ್ತೆ ಅನ್ನದಾನಕ್ಕೆ ಬಂದು ಪಾತ್ರರಾಗಿ. 25 ವರ್ಷದಿಂದ 26 ವರ್ಷ, ಇದು 26ನೇ ವರ್ಷ ನಡೀತಿರೋದು ಇವಾಗ. ಏನಾದ್ರೂ ಅರ್ಕೆಗಳನ್ನ ಕಟ್ಕೊಳ್ತು ಅಂದ್ರೆ ಮೇನ್ ಆಗಿ ಏನಾದ್ರು ನಡೆದಿರೋ ಒಂದು ಸನ್ನಿವೇಶ ನಿಮ್ ಕಡೆ ತುಂಬಾ ಇದೆ ಪವಾಡಗಳು. ಮದ್ವೆ ಆಗದೆ ಇರೋರ್ಗೆ ಮದ್ವೆ ಆಗ್ತಿದೆ, ಮತ್ತೆ ಮಗು ಆಗದೆ ಇರೋರ್ಗೆ ಮಗು ಆಗ್ತಿದೆ. ಇಲ್ಲಿ ಬಂದು ಎಲ್ಲಾರ್ಗು ಒಳ್ಳೇದಾಗಿದೆ. ಜೀವನದಲ್ಲಿ ಏನಾದ್ರು ಒಂದು ಘಟನೆ ನನಗಾಗಿದೆ. ಹೋದ್ ವರ್ಷ ನಾನ್ ಮಡ್ಲು ತುಂಬಿಸ್ಕೊಂಡು ಹೋಗಿದ್ದೆ. ನಾನು ಇವಾಗ 7th ಮಂತ್ ಪ್ರೆಗ್ನೆಂಟ್ ಆಗಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವರ್ಷ ಇವಾಗ ನಾನು ಮಡ್ಲು ತುಂಬ್ತೀನಿ ವಾಪಸ್ಸು ದೇವ್ರಿಗೆ. ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಅಂತ ಹೇಳ್ತೀನಿ. ಅವರು ಬಂದು ಪಾತ್ರರಾಗಿ ದೇವಿ ತಾಯಿ ಆಶೀರ್ವಾದ ತಗೊಂಡು ಚಾಮುಂಡೇಶ್ವರಿದ್ದು ಅವ್ರಿಗೂ ಒಳ್ಳೇದಾಗುತ್ತೆ. ಮಾಡೋದೇ ಅಂದ್ಬಿಟ್ಟು 2001 ಪ್ರತಿಷ್ಠಾಪನೆ ಆಗಿದ್ದು. 20 ಗಂಟೆ ನಡ್ಕೊಂಡು ಹೋಯ್ತಾ ಇದೀವಿ. ಅವತ್ತು 16 ಮನೆ ಇತ್ತು. ಇವತ್ತು ಹೆಚ್ಚು 50 ಮನೆ ಆಗಿದೆ. 50 ಮನೆ ಆಗ್ಬಿಟ್ಟು ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ. ಮುಂದೆ ಇದೇ ತರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರು ವ್ಯತ್ಯಾಸ? ಪ್ರತಿ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಪ್ರತಿ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಜನಗಳ ಸಹಕಾರ ಹೇಗೆ? ಅದ್ರ ಬಗ್ಗೆ ಏನು ಇದಿಲ್ಲ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಭಕ್ತಾದಿಗಳಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ಇದೇ ತರ ಇನ್ನೂ ಜಾಸ್ತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ.